ಸೊ ಹಲವು ಚಾನಲ್ಗಳು ಬಂದು ನಿಮ್ಮ ಹತ್ರ ಮಾತಾಡಿದ್ರು, ಎಲ್ಲೆಲ್ಲಿ ಮಾತಾಡಿದ್ರು? ಒಂದು ಕಾರ್ ಮೇಲೆ ಒಂದು ಇಂಟರ್ವ್ಯೂ ನಿಮ್ಗೆ ನಡೆದಿದ್ದೆಲ್ಲ ನೋಡಿದೆ. ಕಾರ್ ಮೇಲೆ ಅದು ಒಬ್ಳು ಲಾಯರು ಅದನ್ನ ಬೆದರಿಸಿ ಎಲ್ಲ ಮಾಡಿದ್ದಾರೆ. ಅದನ್ನ ನಾನು ಬಿಟ್ಬಿಟ್ಟೆ. ನಾನು ಅದು ಬೇಡವೇ ಬೇಡ ಅಂತ. ಅದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಆ ರೀತಿ ಚಾನಲ್ ಅಲ್ಲ, ಅದೊಂದು ಯೂಟ್ಯೂಬ್ ಚಾನಲ್. ಅದನ್ನ ಬಿಟ್ಬಿಟ್ಟೆ, ಹೋಗ್ಲಿ ಬಿಡು ಅಂತ. ಆದ್ರೆ ನನಗೆ ಈಗ ಇರೋದು ಈ ಸ್ಯಾಟಲೈಟ್ ಚಾನಲ್ನವರು ನನ್ನನ್ನು ವಿಲನ್ ಥರ ಮಾಡಿದಾರಲ್ವಾ. ಈಗ ಎಲ್ಲಿ ಹೋದ್ರು ನೋಡಿದ್ರು ನನ್ನನ್ನು ಸುಜಾತ ಭಟ್ ನೋಡಿ, ಸುಜಾತ ಭಟ್ ಹೋಗ್ತಾರೆ ಅನ್ನುವ ಪರಿಸ್ಥಿತಿ ಅಂದ್ರೆ ಈ ಎಲ್ಲ ಘಟನೆಯ ನಂತರ ನಿಮ್ಮ ವೈಯಕ್ತಿಕ ಬದುಕಿನ ಮೇಲೆ ಅದು ಪರಿಣಾಮ ಬೀರಿದೆ ಮತ್ತು ಸಮಾಜ ನಿಮ್ಮನ್ನ ನೋಡುವ ರೀತಿ ಬದಲಾಗಿದೆ. ಎಲ್ಲರೂ ನಿಮ್ಮನ್ನ ಈಗ ಮ್ಯಾಜಿಕ್ ಅಜ್ಜಿ ಅಂತ ನೋಡಿ. ಮ್ಯಾಜಿಕ್ ಅಜ್ಜಿ ದುಡ್ಡು ತಗೊಂಡಿದ್ದಾಳೆ. ಯಾರ ಹತ್ರ ದುಡ್ಡು ತಗೊಂಡಿದಾರ ಗೊತ್ತಿಲ್ಲ. ನಾನು ಯಾರ ಹತ್ರನೂ ದುಡ್ಡು ತಗೊಂಡಿಲ್ಲ. ಈಗ ನಾನು ಜೀವನ ಮಾಡಬೇಕು. ಹೇಗೆ ಜೀವನ ಮಾಡ್ತಿದ್ದೀರಿ? ಹೇಗೆ ಜೀವನ ಮಾಡೋದು? ಅರ್ನಿಂಗ್ ಇಲ್ವಾ ನಿಮ್ಗೀಗ? ಇಲ್ಲ. ಬದುಕೋದಕ್ಕೆ ಏನ್ ಮಾಡ್ತಿದ್ದೀರಿ ಗೊತ್ತಿಲ್ಲ. ಏನೋ ಒಂದು ಸಣ್ಣ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೆ. ಅದು ಇವಾಗ ಹೋಗ್ಬೇಕಾಗಿದ್ರೆ ಜನ ಇನ್ನೇನು ಅಂದ್ಕೊಳ್ತಾರೆ ಅನ್ನುವ ಮಟ್ಟಕ್ಕೆ ನಾನೀಗ ನಿಂತಿದ್ದೀನಿ. ನಂಗೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗಿದೆ. ಯಾರು ಸಹಾಯ ಮಾಡೋರಿಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ. ಹಾಗಿದ್ರೆ ಈಗ ಹೇಗೆ ಬದುಕನ್ನು ಎದುರಿಸ್ತೀರಿ ತಾವು? ಗೊತ್ತಿಲ್ಲ. ಜೀವನ ನಡೆಸೋದು ತುಂಬಾ ಕಷ್ಟ ಆಗಿದೆ. ಯಾರು ನನ್ನನ್ನು ಇದು ಮಾಡ್ತಾರೆ? ಹೋದ್ರೆ ಬಸ್ ಹತ್ತಿದ್ರೆ ಅಲ್ಲಿ ಸುಜಾತ ಭಟ್ ಹೋಗ್ತಾ ಇದ್ದಾರೆ ನೋಡು. ಇನ್ಯಾವುದೋ ಒಂದು ಬಸ್ಸಲ್ಲಿ ಇವಾಗ ಆಟೋದಲ್ಲಿ ಬರ್ಬೇಕಾಗಿದೆ. ನನ್ನ ಇಣಕಿ ನೋಡ್ತಾ ಇದ್ದಾರೆ. ಆಟೋದಲ್ಲಿ ಕೂತ್ಕೊಂಡಿದ್ದೀನಿ. ಕಣ್ಣೀರನ್ನು ಬರ್ಸ್ಕೊಳ್ಳಿ. ತುಂಬಾ ನೋವಾಗಿದೆ ನಂಗೆ. ಮಾಧ್ಯಮದಿಂದ ನನ್ನ ಜೀವನನೇ ಹಾಳಾಗಿ ಹೋಗ್ಬಿಟ್ಟಿದೆ. ಇದಕ್ಕೆ ಒಂದು ನಾನು ಹೇಳುದಿಷ್ಟೇ, ಇದಕ್ಕೊಂದು ಕಡಿವಾಣ ಹಾಕಬೇಕು. ಆಮೇಲೆ ಸುಜಾತ ಭಟ್ SITಯಲ್ಲಿ ಕೂತ್ಕೊಂಡು ಏನಾದ್ರು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ಸುಜಾತ ಭಟ್ ಬಂದನ. ಯಾಕೆ ಸುಳ್ಳು ಅಪಪ್ರಚಾರ ಮಾಡಬೇಕು? ಈ ಮಾಧ್ಯಮದಿಂದ, ಈ ಸ್ಯಾಟಲೈಟ್ ಮಾಧ್ಯಮದಿಂದ ಎಷ್ಟೋ ಜನರ ಜೀವನ ಹಾಳಾಗಿದೆ. ನನ್ನದು ಒಬ್ಬಳದಂತ ನಾನು ಹೇಳ್ತಾ ಇಲ್ಲ. ಇದಕ್ಕೆ ಒಂದು ಇವಾಗ ಕಡಿವಾಣ ಹಾಕ್ಲೇಬೇಕು. ಇವರಿಗೊಂದು ಇತಿಮಿತಿ ತರಲೇಬೇಕು. ಸುಳ್ಳುಗಳನ್ನ ಬಿತ್ತರಿಸಬಾರ್ದು. ನಿಜಾಂಶ ಏನಿದೆ ಬಿತ್ತರಿಸಕ್ಕಾದ್ರೆ ಬಿತ್ತರಿಸಿ. ಇಲ್ವಾ? ನಿಮ್ಗೆ ಆಗಲಿಲ್ವಾ? ಬಿಡಿ. ನನ್ಗೇನು ಮಾಧ್ಯಮಕ್ಕೆ ಪ್ರಚಾರಕ್ಕೆ ನಾನು ಬರ್ಬೇಕು ಅಂತ ನನ್ಗೇನು ಇಷ್ಟ ಇಲ್ಲ. SITಯನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ನಿಮ್ಗೆ ಆಗ್ತಿರುವ ಈ ಟಾರ್ಚರ್ ವಿಚಾರಗಳನ್ನ ಹೇಳಿದಿರ ತಾವು? ಎಲ್ಲ ಹೇಳಿದ್ದೀನಿ, ಅವರು ನೋಡಿದ್ದಾರೆ. ಈ ರೀತಿ ನನ್ನ ವೈಯಕ್ತಿಕ ತೇಜೋವಧೆಯನ್ನು ಮಾಡಲಾಗ್ತಾ ಇದೆ, ನನ್ನ ವೈಯಕ್ತಿಕ ಬದುಕು ನಾಶ ಆಗ್ತಾ ಇದೆ, ನನ್ನ ವೈಯಕ್ತಿಕ ಸ್ವಾತಂತ್ರ್ಯ ನಾಶ ಆಗ್ತಾ ಇದೆ, ನಾನು ಸ್ವತಂತ್ರವಾಗಿ ಓಡಾಡಲಾಗದ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಅವ್ರ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ SIT ಅವರ ರೆಸ್ಪಾನ್ಸ್ ಆಗಿತ್ತು, ಹೋಗಿ ಅವ್ರ ಮೇಲೆ ಕೇಸ್ ಹಾಕಿ. ಹೇಗೆ ನಾನು ಕೇಸ್ ಹಾಕ್ಲಿ? ಯಾರು ನನಗೆ ಇದು ಮಾಡ್ತಾರೆ ಕೇಸ್ ಹಾಕಕ್ಕೆ? ಈಗ ನಾನು ಏನೂ ಇಲ್ಲ, ನಾನು ಡೈರೆಕ್ಟು ಹೈಕೋರ್ಟ್ ಜಸ್ಟಿಸ್ಗಳಿಗೆ, 2 ಜಸ್ಟಿಸ್ಗಳಿಗೆ ಒಂದು ಲೆಟರ್ ಬರೆದ ಹಾಕ್ಬಿಡ್ತೀನಿ. ಇದಕ್ಕೆ ಒಂದು ಏನಾದರೂ ಕಾನೂನನ್ನು ತರಬೇಕು, ಇತಿಮಿತಿಯ ಕಾನೂನನ್ನು ತರಬೇಕು. ನಿಜವಾಗಿ ವಿತರಣೆ ಮಾಡ್ತಾರ? ಸತ್ಯವನ್ನ ಬಯಲು ಮಾಡಿ. ಇಲ್ವಾ? ಮಾಡಬೇಡಿ. ನಿಮ್ಮ TRPಗೋಸ್ಕರ ನೀವು ಇದನ್ನ ಮಾಡಬಾರ್ದು. ಮಾಧ್ಯಮ ಇರೋದೇನಕ್ಕೆ? ಸತ್ಯವನ್ನ ಬಯಲು ಮಾಡಕ್ಕೆ. ಅದು ವಿದೌಟ್ ಪರ್ಮಿಷನ್. ವಿತ್ ಪರ್ಮಿಷನ್ ಇದ್ರೆ ಮಾತ್ರ ಮಾತಾಡಬೇಕು. ವಿದೌಟ್ ಪರ್ಮಿಷನ್ ಇಲ್ಲ ಅಂದ್ರೆ ಯಾರು ಮಾತಾಡಕ್ಕೆ ಬರಬಾರ್ದು. ನನ್ನ ಮನೆಯ ಒಳಗಡೆ ಬಂದು ಗೂಳಿ ತರ ನುಗ್ಗಿದ್ದಾರೆ. ಮಲ್ಕೊಂಡಿದ್ದೀನಿ. ಇವತ್ತು ಈ ರೀತಿ ಮಾಡಿದವರು ನಾಳೆ ಗಂಡ ಹೆಂಡತಿ ಮಲ್ಕೊಂಡಿರ್ತಾರೆ. ಅವರದ್ದು ಹಾಗಾದ್ರೆ ಫೋಟೋ ತೆಗೆದು ಇವರು ಫೋಟೋ ತೆಕ್ಕೊಂಡು ಪಬ್ಲಿಷ್ ಮಾಡ್ತಾರಾ ಇಲ್ವಾ? ನಿಮ್ಮ ಬೆಡ್ರೂಮ್ ಒಳಗಡೆ ನನ್ನ ಬೆಡ್ರೂಮ್ ಒಳಗಡೆ ನುಗ್ಗಿದ್ದಾರೆ ಪೊಲೀಸ್ನವ್ರು ಇದ್ರೂನು. ಇದು ಎಷ್ಟು ಸರಿ? ಇದು ಇವ್ರು ಮಾಡುವಂಥದ್ದು ಎಷ್ಟು ಸರಿ? ನಾನು ಕೇಳ್ತೇನೆ, ಇವ್ರು ಮಾಡುವಂಥದ್ದು ಎಷ್ಟು ಸರಿ? ಅಲ್ಲ, ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಬೆಡ್ರೂಮ್ ಒಳಗಡೆ ನುಗ್ಗಿದ್ರು ಅಂದ್ರೆ ನೀವು ಒಂದು ಟ್ರೆಸ್ ಪಾಸ್ ಕೇಸ್ ಹಾಕ್ಬೋದಲ್ವಾ? ಹಾಕ್ಬಹುದು. ನಾನು ಅವತ್ತು SITಗೆ ಹೋಗ್ಬೇಕು, ಇನ್ನು ಹೋಗ್ಲಿಲ್ಲ. ನಂದೇ ಯೋಚನೆ, ನನ್ನ ತಲೆಯಲ್ಲಿ ನಂದೇ ಆಗಿದ್ದು ಯೋಚನೆಗಳಿತ್ತು. ಹಾಗಾಗಿ ನಾನು ಆ ಟ್ರೆಸ್ ಪಾಸ್ ಕೇಸ್ ಹಾಕ್ಲಿಕ್ಕೆ ನನ್ಗಾಗ್ಲಿಲ್ಲ. ಇವಾಗ್ಲಾದ್ರೂ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಆದ್ರೂ ನಾನೇನು ಜಸ್ಟಿಸ್ ಗಮನಕ್ಕೆ ನಾನು ಇದನ್ನ ತರಲೇಬೇಕು. ಇದಕ್ಕೊಂದು ಸೆಕ್ಷನ್ ಅನ್ನಾದ್ರೂ ಒಂದು ಯಾವ್ದಾದ್ರು ಮೀಡಿಯಾ ನಿಮ್ಮನ್ನ
ಹಾಂಟ್ ಮಾಡೋದಕ್ಕೆ ಅಥವಾ ನಿಮ್ಮ ಬೆನ್ನು ಹತ್ತೋದಕ್ಕೆ ಅಥವಾ ನಿಮ್ಮನ್ನು ಕಣ್ಣೀರು ಹಾಕ್ಸೋದಕ್ಕೆ ನಿಮ್ಮ ಬೆಡ್ರೂಮ್ ಒಳಗಡೆ ಬಂದು ನಿಮ್ಮ ವೈಯಕ್ತಿಕ ಬದುಕನ್ನು ತೆಗೆದು ಬೀದಿಯಲ್ಲಿಡೋದಕ್ಕೆ ಕಾರಣಗಳು ಏನು ಅನಿಸುತ್ತೆ ನಿಮಗೆ? ವೈ ಅವರು ದುಡ್ಡು ತಗೊಂಡಿದ್ದಾರೆ. ಅವ್ರು ದುಡ್ಡು ತಗೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಬೈ ಫೋರ್ಸು. ಎಲ್ಲ ಚಾನಲ್ಗಳು, ಸಾಧಾರಣ ಕೆಲವು ಚಾನಲ್ಗಳು ದುಡ್ಡಿನ ಇದರಲ್ಲೇ ಅವರು ಬದುಕ್ತಾ ಇರೋದು. ದುಡ್ಡು ಲಕ್ಷ ದುಡ್ಡು ಹೋಗಿದೆ ಅವರಿಗೆ. ಇಲ್ಲಾಂದ್ರೆ ಅವ್ರು ಆ ರೀತಿ ಜನರ ಮನಸ್ಸನ್ನ ಯಾವ ರೀತಿ ಡೈವರ್ಟ್ ಮಾಡಬೇಕು ಅದನ್ನ ಡೈವರ್ಟ್ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇರೋದು. ಪ್ರಯತ್ನ ಮಾಡೋದಲ್ಲ, ಪ್ರಯತ್ನ ಮಾಡಿದ್ದಾರೆ, ಆಗಿದೆ ಅದು. ಈಗಲೂ ನಾನು ನೋಡ್ತಾ ಇದ್ದೀನಿ, ನಿನ್ನೆನೂ ನೋಡಿದ್ದೀನಿ. ಇಲ್ಲಿ ಸಮಾವೇಶ ನಡೀತಾ ಇದೆ. ಅಲ್ಲಿ ಗಿರೀಶ್ ಮಟ್ಟಣ್ಣನವರಿಗೆ ಮುಖಕ್ಕೆ ಹಿಡ್ಕೊಂಡು ಕೇಳ್ತಾ ಇದ್ದಾರೆ. ಇವ್ರು ಸತ್ಯ ಬಿತ್ತನೆ ಮಾಡ್ತಾರೆ. ಇವರು ಅಲ್ಲಿ ಹೋಗ್ತಾರೆ, ಇವ್ರ ಹತ್ರ ಕೇಳೋದು, ಬೈಟ್ ತಗೊಳ್ಳೋದು, ಅಲ್ಲಿ ಹೋಗೋದು, ಇನ್ನೊಂದನ್ನ ಹಾಕೋದು. ಯಾಕಂತ ಕೆಲಸ ಮಾಡಬೇಕು? ಇವನು ಬುರುಡೆ ಅವನು ಚಿನ್ನಯ್ಯನ ಹೆಂಡತಿಯನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸಿಟ್ರು. ಆಮೇಲೆ ಸೌಜನ್ಯ ಯಾರೋ ಒಬ್ಳು ಬಂದ್ಲು, 70 ವರ್ಷದವಳು, 60 ಮಂಡ್ಯದವಳು, ಅವಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿಟ್ರು. ಇವ್ರಿಗೆ ಯಾರು ಅದನ್ನೆಲ್ಲ ಮಾಡಕ್ಕೆ ಹೇಳಿದ್ದು? ಅವ್ರೆಲ್ಲಿ ಸಿಗ್ತಾರೆ ನೋಡ್ಕೊಂಡು ಅವರನ್ನ ನಂಬರ್ ಹಿಡ್ಕೊಂಡು ಅವರನ್ನ ಫಾಲೋ ಮಾಡ್ಕೊಂಡು ಹೋಗೋದು. ಇವ್ರಿಗೆ ಯಾರು ಅದನ್ನ ಹೇಳಕ್ಕೆ ಆ ಒಂದು ಇದನ್ನ ಆಮೇಲೆ ಆ ಮಾಧ್ಯಮದಲ್ಲಿ ಕೂತ್ಕೊಳ್ಳೋದು, ಒಂದು 4 ಜನರನ್ನು ತಂದು ಕೂರಿಸಿಡೋದು, ಮಹಾಭಾರತ, ಇನ್ನೊಂದು ಏನೋ ಮಾಡೋದು. ಅವರೆಲ್ಲ ಸತ್ಯ ಹೇಳ್ತಾರ? ಇದು ಒಟ್ಟಾರೆ SIT ಅವರು ಎನ್ಕ್ವೈರಿ ಹೇಗಿತ್ತು ನಿಮ್ಗೆ? ಆರ್ ಯು ಸ್ಯಾಟಿಸ್ಫೈಡ್? ನಿಮ್ಗೆ ಸಮಾಧಾನ ಇದೆಯಾ? ನನಗೆ ಸಮಾಧಾನ ಇದೆ. ನಾನು ಏನು ಹೇಳಬೇಕು ನಾನು ಅಲ್ಲಿ ಹೇಳಿದ್ದೀನಿ. ಸತ್ಯ ಏನಿದೆ ಅಲ್ಲಿ ಹೇಳಿ. ಅವರು ಹೇಗೆ ರಿಸೀವ್ ಮಾಡ್ಕೊಂಡ್ರೆ ಎನ್ಕ್ವೈರಿ? ನನ್ನನ್ನು ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಯಾವುದೇ ಟಾರ್ಚರ್ ಇಲ್ಲ, ಟಾರ್ಚರ್ ಕೊಟ್ಟಿಲ್ಲ, ಯಾವುದು ಟಾರ್ಚರ್ ಕೊಟ್ಟಿಲ್ಲ, ಯಾವುದನ್ನು ನನಗೇನು ಇದು ಮಾಡಿಲ್ಲ. ನನ್ನ ಏನು ಹೇಳಿಕೆ ಇದೆಯೋ ಸತ್ಯ. ಅಂದ್ರೆ ನಿಮಗೆ SIT ಪೊಲೀಸರಿಂದ ಟಾರ್ಚರ್ ಇಲ್ಲ, ಬರೀ ಮಾಧ್ಯಮದಿಂದ ಟಾರ್ಚರ್. ಹೌದು, ನನಗೆ SIT ಪೊಲೀಸ್ ಅಂದ್ರೆ SIT ಅವರು ತನಿಖೆ ಮಾಡಬೇಕಾಗಿತ್ತು, ಆದರೆ SIT ಬದಲು ಮಾಧ್ಯಮದವರು ತನಿಖೆ ಮಾಡ್ತಿದ್ರು. ಹೌದು, ಅದು ನನಗೆ ಬೇಜಾರಾಗಿದ್ದು. ಇದು ಮಾಡಬಾರ್ದು, ಇದು ನನ್ನ ಪರ್ಮಿಷನ್ ಇಲ್ಲದೆ ಅವನನ್ನು ಅಲ್ಲಿಗೆ ಹೋಗಿ ಕೂರಿಸಿಟ್ಕೊಂಡು, ಮಹಾಬಲ ಮಧ್ಯಸ್ಥನನ್ನು ಅಲ್ಲಿ ಹೋಗಿ ಕೂರಿಸಿಟ್ಕೊಂಡು, ಹಾಗಾದ್ರೆ ನನ್ನ ನಂಬರ್ ಇತ್ತಲ್ವಾ, ಫೋನ್ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಫೋನ್ ಮಾಡಲಿಲ್ಲ ಅವನು? ಇನ್ನೂ ಒಂದು ಕೇಳ್ತೀನಿ, ಇಷ್ಟು ವರ್ಷ ಸೌಜನ್ಯ ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಎಲ್ಲೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಪಾಪ, ನ್ಯಾಯಕ್ಕಾಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಇಲ್ಲದೆ ಇರುವಂತಹ ಸ್ಯಾಟಲೈಟ್ ಚಾನಲ್ನವರು ಇವತ್ತೆಲ್ಲಿಂದ ಬಂದ್ರು? ನನಗೆ ನಿಮ್ಮ ನೋವಿನ ಕಥೆಯನ್ನು ಕೇಳಬೇಕು ಅಂತ ಅನಿಸಿದೆ. ಯಾಕಂದರೆ ಅಟ್ಲೀಸ್ಟ್ ನೋಡುಗರಿಗೆ ನೀವು ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಾಗಿ. ನೀವೇನೋ 22 ವರ್ಷಕ್ಕೆ ಮನೆ ಬಿಟ್ಟು ಹೋದವರು, ಹೇಗೆ ನೀವು ಎಲ್ಲೆಲ್ಲಿ ಹೋದ್ರಿ, ನೀವು ಬದುಕು ಹೇಗೆ ನಿರ್ವಹಿಸಿದ್ರಿ, ಈ ಸಮಾಜವನ್ನು ಹೇಗೆ ಎದುರಿಸಿದ್ರಿ, ಜಗತ್ತನ್ನು ಹೇಗೆ ಎದುರಿಸಿದ್ರಿ, ಹಾಗೆ ಹೇಗೆ ಬದುಕಿದ್ರಿ ನೀವು? ನಾನು ಸಮಾಜವನ್ನು ಎದುರಿಸಿದ್ದು ಅಂತ ಹೇಳಿದರೆ, ನನ್ನನ್ನು ಫಸ್ಟು ನನ್ನ ಫ್ಯಾಮಿಲಿಯವರು, ನನ್ನ ಕುಟುಂಬದವರು ಅಲ್ಲೂ ನನ್ನನ್ನು ವಿಲನ್ ಆಗಿ ಮಾಡಿದ್ರು. ನಾನು ಸತ್ಯ ಹೇಳಕ್ಕೆ ಹೋದ್ರೂ ಮನೆಯಲ್ಲಿ ಏನಾಗಿದೆ, ನನ್ನ ತಂದೆಯ ಅಕ್ಕನ ಗಂಡನಿಂದ ನನಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ, 2ನೇ ಅಕ್ಕನ ಮದುವೆ ಆದ ತಕ್ಷಣ ಅಲ್ಲಿ ನನಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ, ಅದನ್ನ ಹೇಳಿದ್ರೆ ಮನೆಯಲ್ಲಿ ಕೇಳುವ ಸ್ಟೇಜಲ್ಲಿ ಇಲ್ಲ, ನಮ್ಮ ತಂದೆನೂ ಕೇಳುವ ಸ್ಟೇಜಲ್ಲಿ ಇಲ್ಲ. ಅವರು ಕರೆಕ್ಟು, ನಾವು ಸುಳ್ಳು, ಅವರು ದುಡ್ಡಿದ್ದವರು. ನೀವು ಮನೆಯಿಂದ ಹೋಗ್ಬೇಕಾದ್ರೆ ಎಷ್ಟು ಎಜುಕೇಶನ್ ಆಗಿತ್ತು ತಮಗೆ? ನಂದು SSLC ಆಗಿ PUC ಆಗಿತ್ತು. ಸೊ ನೀವು ದಕ್ಷಿಣ ಕನ್ನಡ ಬಿಟ್ಟು ನಂತರ ಎಲ್ಲಿ ಹೋದ್ರಿ? ನಾನು ದಕ್ಷಿಣ ಕನ್ನಡ ಬಿಟ್ಟು ನಾನು ಫಸ್ಟು ಹೋಗಿದ್ದು, ನನ್ನನ್ನು ಫಸ್ಟು ಒಂದು ಇದಕ್ಕೆ ನಿಟ್ಟೂರಲ್ಲಿ ಒಂದು ರಿಮಾಂಡ್ ಹೋಮಿಗೆ ಹಾಕಿದ್ದು. ರಿಮಾಂಡ್ ಹೋಮಲ್ಲಿ ಸ್ವಲ್ಪ ದಿನ ಇದ್ದೆ, ನನ್ನ ಫ್ಯಾಮಿಲಿಯವರೇ ಹಾಕಿದ್ದು, ಅಲ್ಲಿ ಇದ್ದೆ. ಅಲ್ಲಿಂದ ನನ್ನನ್ನು ಒಂದು ಬಾರ್ಕೂರ್ ಮನೆಗೆ ಕಳಿಸಿದ್ರು. ಬಾರ್ಕೂರ್ ಮನೆಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನ ನೋಡ್ಕೊಳ್ತಾ ಇದ್ದೆ. ಅಲ್ಲಿಂದ ನೋಡ್ಕೊಂಡು ಅಲ್ಲಿ ಆದ ಮೇಲೆ ಅಲ್ಲಿಂದ ಸೀದಾ ನನ್ನ ಕಂಟಿನ್ಯೂ ಜರ್ನಿ ಆಯಿತು. ನನ್ನ ಕಂಟಿನ್ಯೂ ಜರ್ನಿ ಮಂಗಳೂರಿಗೆ ಬಂದೆ. ಮಂಗಳೂರಲ್ಲಿ ಯಾರನ್ನು ಕೇಳಿಕೊಂಡು ಎಲ್ಲ ಇದು ಮಾಡಿಕೊಂಡು ಒಂದು 3-4 ಮನೆ ಕೆಲಸ ಮಾಡಿಕೊಂಡು, ಒಬ್ರು ಕ್ರಿಶ್ಚಿಯನ್ ಮನೆಯಲ್ಲೂ ಕೆಲಸ ಮಾಡಿದ್ದೀನಿ. ಹೀಗೆ ಕಂಟಿನ್ಯೂ ನನ್ನ ಜೀವನ. ಅಲ್ಲಿಂದ ಕಲ್ಕತ್ತಾಕ್ಕೆ ಹೋದ್ರ ತಾವು?
ನಾನು ಕಲ್ಕತ್ತಕ್ಕೆ ಒಂದು ವಾರ ಹೋಗಿದ್ದೆ ಯಾರನ್ನ ನೋಡ್ಕೊಳ್ಳೋಕ್ಕೆ ಅಂತ. ಅಲ್ಲಿಂದ ಬಂದೆ ನಾನು. ನನಗೂ ಅಲ್ಲಿಯ ಇದು ವಾತಾವರಣ ಆಗಲಿಲ್ಲ. ಆಮೇಲೆ ನಾನು ಸ್ಟೆನೋಗ್ರಾಫರ್, ಆ್ಯಕ್ಚುಲಿ ನಾನು ಒಳ್ಳೆಯ ಸ್ಟೆನೋಗ್ರಾಫರ್, ಶಾರ್ಟ್ ಹ್ಯಾಂಡ್ ಸ್ಟೆನೋಗ್ರಾಫರ್. ಹಾಗಾಗಿ ಯಾವುದು ಕಂಪೆನಿಗಳಲ್ಲಿ ಕೆಲವು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಅದೇ ಒಂದಿಷ್ಟು ದುಡ್ಡುಗಳು ಬರೋದು. ನನ್ನ ಜೀವನಕ್ಕೆ ಒಂದು ದಾರಿ ಬೇಕಲ್ವಾ, ಊಟಕ್ಕೆ ಒಂದು ತುತ್ತು ಅನ್ನಕ್ಕಾದ್ರೂ ದಾರಿ ಬೇಕಲ್ಲ ಅಂತ ನಾನು ಜೀವನ ನಡ್ಸ್ಕೊಂಡು ಬರ್ತಾ ಇದ್ದೆ. ಆದ್ರೆ ಇಲ್ಲಿ ಏನ್ ಮಾಡಿದಾರೆ, ನನ್ನನ್ನು ನಕ್ಸಲೈಟು, ಸೂಳೆ, ಇವ್ರು ಯಾರ್ರಿ ನನ್ನನ್ನು ಹೇಳಕ್ಕೆ? ಹಾಗಾದ್ರೆ ಸೂಳೆ ಆದ್ರೂ ಅವಳಿಗೊಂದು ಇದಿಲ್ವಾ, ಮನುಷ್ಯತ್ವ ಇಲ್ವಾ? ಅವ್ರವ್ರ ಬದುಕನ್ನ ಯಾರ ಮೇಲಾದ್ರೂ ಆರೋಪ ಮಾಡೋದಿಲ್ಲ. ಒಂದು ನಿಮಿಷ, ಅವಳು ಬರೋದಕ್ಕೆ ಅವಳ ಮನಸ್ಸಿನಲ್ಲಿ ಅಥವಾ ಅವಳ ಫ್ಯಾಮಿಲಿಯಲ್ಲಿ ಏನೋ ಒಂದು ಕಾರಣ ಇರ್ಬೋದು. ಹಾಗಂತ ಅವಳಿಗೆ ನಾನು ಪಟ್ಟ ಕೊಟ್ಟು ನಾನು ಒಂದು ಹೆಂಗಸು, ಹೌದು, ಕರೆಕ್ಟ್ ಅಲ್ವಾ? ಅವಳ ವೃತ್ತಿ, ಅವಳಿಗೆ ಆ ವೃತ್ತಿ ಅನ್ಸಿದೆ, ಹೋಗ್ಬೇಕು ಅನ್ಸಿದೆ. ಅವಳ ಮಾನಸಿಕ ತುಂಗಳ ಏನಿದೆಯೋ ಗೊತ್ತಿಲ್ಲ, ಅದಕ್ಕೆ ಹೋಗಿದ್ದಾಳೆ ಪಾಪ. ಹಾಗಂತ ಅವಳನ್ನ ನಾನು ತೇಜೋವಧೆ ಮಾಡೋದು ತಪ್ಪಲ್ಲ. ಹೌದು, ತಪ್ಪು. ಪ್ರತಿಯೊಬ್ಬರಿಗೂ ಯಾಕೆ ನಿಮ್ಮನ್ನು ಯಾಕೆ ಅಂಥ ಶಬ್ದಗಳಿಂದ ದೂಷಿಸೋದಕ್ಕೆ ಹೋಗಿದ್ದು? ಯಾಕೆ? ವಾಯ್? ಕಾರಣಗಳು ನನಗೆ ಅರ್ಥ ಆಗ್ತಾ ಇಲ್ಲ. ವಾಯ್? ನನಗೂ ಅರ್ಥ ಆಗ್ತಾ ಇಲ್ಲ. ನಾನು ಯಾರಿಗೂ ಇನ್ನು ನಾನು ಮೋಸ ಮಾಡಿಲ್ಲ, ಕೊಲೆ ಮಾಡಿಲ್ಲ. ನಾನು ಯಾರನ್ನು ಕೊಲೆ ಮಾಡಲಿಲ್ಲ, ನಾನು ಯಾರಿಗೂ ಮೋಸ ಮಾಡಲಿಲ್ಲ. ನಿಮಗೆ ಮೋಸ ಆಗಿದೆ, ನನಗೆ ಮೋಸ ಆಗಿದೆ. ನಿಮ್ಮ ಈ ಮೋಸಕ್ಕೆ, ನಿಮಗಾಗಿರುವ ಮೋಸಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳು ಸ್ಪಂದಿಸಲೇ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಹಾಕಿಕೊಂಡು ಹೊಡೆದ್ರು, ಬೇರೆ ಬೇರೆ ರೀತಿಯಲ್ಲಿ. ಮ್ಯಾಜಿಕ್ ಅಜ್ಜಿ ಅಂತೆ. ಏನಕ್ಕೆ ನಾನು ಮ್ಯಾಜಿಕ್ ಅಜ್ಜಿ ಆಗಬೇಕು? ಹಾಗಾದ್ರೆ ನನ್ಗೆ ಬದುಕೋಕ್ಕೊಂದು ಇದೇ ಇಲ್ವಾ? ಹಾಗಾದ್ರೆ ಇವ್ರು ಯಾರು ಅನ್ನಕ್ಕೆ ನಾನು ಮ್ಯಾಜಿಕ್ ಅಜ್ಜಿ ಅನ್ನಕ್ಕೆ? ವಯಸ್ಸಿಗೆ ಒಂದು ಇದು ಬೇಡವಾ, ಬೆಲೆ ಬೇಡವಾ, ಒಂದು ವಯಸ್ಸಿಗೆ ಗೌರವ ಬೇಡವಾ? ಇವ್ರು ಇಷ್ಟ ಬಂದಾಗೆ ಹೇಳಕ್ಕೆ. ನೀವು ಇದ್ರ ಬಗ್ಗೆ ಅವ್ರ ಜೊತೆ ಒಂದು ಪ್ರೊಟೆಸ್ಟ್ ಮಾಡಿಲ್ವಾ? ನೀವು ನಂತರ ಆದರೂ ಹೋಗ್ಬಿಟ್ಟು ಕಚೇರಿಗೆ ಹೋಗ್ಬಿಟ್ಟು ಯಾಕೆ ನನಗೆ ಹೀಗೆ ಅವಮಾನ ಮಾಡ್ತಿದ್ದೀರಿ, ನನಗೆ ಮ್ಯಾಜಿಕ್ ಅಜ್ಜಿ ಅಂತ ಯಾಕೆ ಕರಿತಿದ್ದೀರಿ? ಮೊನ್ನೆನೋ ಯಾವುದೋ ಒಂದು ಆರ್ ಕನ್ನಡದಲ್ಲಿ ಹಾಕ್ತಾ ಇದ್ದ, ಮತ್ತೇನೋ ಆ ಮುಸುಕುದಾರಿ ಲೇಡಿಯ ಹಿಂದೆ ನನ್ನನ್ನು ಹಾಕ್ತಾ ಇದ್ದ. ಅವನಿಗೆ ಫೋನ್ ಮಾಡಿ ಹೇಳಿದೆ, ಏನಪ್ಪ ಮತ್ತೊಂದು ಹಾಕ್ತಾ ಇದ್ದೀರಲ್ವಾ? ನಿಮಗೇನು ಸ್ವಲ್ಪನೂ ಎಲ್ಲ ಮುಗ್ದು ಹೋಗಿ ಆಗಿದೆ, ನನ್ನ ಚಾಪ್ಟ್ರೇ ಮುಗ್ದು ಹೋಗಿ ಆಗಿದೆ, ಇನ್ನೂ ನೀವು ಹಾಕ್ತಾ ಇದ್ದೀರಲ್ಲ, ಯಾಕೆ ಹಾಕ್ತಾ ಇದ್ದೀರಾ? ನಿಮಗೇನು ಇದರಿಂದ ಲಾಭ ಅಂತನೂ ಕೇಳಿದೆ. ಅದಕ್ಕೇನು ರಿಯಾಕ್ಟ್ ಮಾಡಿದ್ರು? ನಾನು ಆಫ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರು ಇಷ್ಟ ಬಂದಾಗೆ ಹಾಕ್ತಾ ಇರೋದು ಅಂತ ಹೇಳಿದ್ರೆ ಅದಕ್ಕೊಂದು ಇದು ಬೇಡವಾ, ಕಡೆ ಬೇಡವಾ, ಒಂದು ಕೊನೆ ಬೇಡವಾ? ಈಗ ನೆಕ್ಸ್ಟ್ ಏನು ಮಾಡ್ತೀರಿ? ತಮ್ಮ ಜೀವನಕ್ಕೆ ಏನು ಮಾಡ್ತೀರಿ? ಯಾಕಂದರೆ ಒಂದು ರೀತಿ ಎಲ್ಲರೂ ಸೇರಿಬಿಟ್ಟು ನಿಮ್ಮ ಬದುಕನ್ನು ತಂದು ಬೀದಿಗೆ ಬಿಟ್ಟಿದ್ದಾರೆ. ಈಗ ನೀವು ಹೇಳಿದಾಗೆ ಸಾರ್ವಜನಿಕವಾಗಿ ಓಡಾಡಿದರೆ ಜನ ನಿಮ್ಮನ್ನು ಬೇರೆ ರೀತಿ ನೋಡುವ ವಾತಾವರಣ ಸೃಷ್ಟಿಯಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನನಗೆ ದಾರಿ ತೋಚುತ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು. ಇದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕೂತ್ಕೊಂಡಿದ್ದೀನಿ. ಯಾವುದಾದ್ರೂ ಚಾನಲಲ್ಲಿ ಹೋಗಿ ಕೂತ್ಕೊಂಡು ಯಾರಾದರೂ ದಾನಿಗಳು ಅಥವಾ ಯಾರಾದರೂ ಸಹಾಯ ಮಾಡೋದಿದ್ರೆ ಏನೋ ಒಂದು ಸಣ್ಣ ಅಂಗಡಿ ಹಾಕಿಕೊಂಡು ಕೂತ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಇದ್ದೀನಿ. ಯಾರಾದರೂ ಸಹಾಯ ಮಾಡಿದರೆ ಅಷ್ಟೇ. ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರನ್ನು ಕೊಲೆ ಮಾಡಿಲ್ಲ. ನನ್ನ ಆಂತರಿಕ ಇದು ಸತ್ಯ ಏನಿದೆಯೋ ಅದನ್ನು ನಾನು ಎಲ್ಲಿ ಹೇಳಬೇಕು ಅಲ್ಲಿ ಬಂದಿದ್ದೇನೆ. ಆದರೆ ಮಾಧ್ಯಮದವರು ಈ ರೀತಿ ಬಿಂಬಿಸಿ ನನ್ನನ್ನು ಈ ರೀತಿ ಒಂದು ತೇಜೋವಧೆ ಮಾಡಿದ್ದಾರೆ, ನನ್ನ ಒಂದು ಪರಿಸ್ಥಿತಿಯನ್ನು. ಆದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು, ಇದಕ್ಕೊಂದು ಯಾವುದೇ ರೀತಿಯಿಂದ ಆದರೂ ನಿಮ್ಮಿಂದ ಆದರೆ ದಯವಿಟ್ಟು ಇದಕ್ಕೊಂದು ಕಡಿವಾಣ ಹಾಕಿಸ್ಬೇಕು. ಆಯಿತು ಅಮ್ಮ, ನೋಡೋಣ. ನಾನು ಇಡೀ ಈ ಪ್ರಕರಣವನ್ನು ಮಾನವೀಯತೆ ದೃಷ್ಟಿಯಿಂದ ನೋಡ್ತಿದ್ದೀನಿ. ಮತ್ತು ಇಡೀ ಪ್ರಕರಣದಲ್ಲಿ ಏನಿದೆ, ಹಲವರ ಮೇಲೆ ಅತ್ಯಾಚಾರ ನಡೆದಿದೆ, ಅವರ ಕೊಲೆಯಾಗಿದೆ, ಇನ್ನೊಂದಾಗಿದೆ. ಅದರ ಜೊತೆಗೆ ಆ ಸಾಲಿನಲ್ಲಿ ನೀವು ಒಬ್ಬ ಹೆಣ್ಣುಮಗಳು ಬದುಕನ್ನು ಎದುರಿಸಿದ್ದೀರಿ. ನಿಮಗೂ ಈಗ ಆ ಸಾಲಿನಲ್ಲಿ ನಿಮ್ಮನ್ನು ಸೇರಿಸಿದ ಸ್ಥಿತಿ ಬಂದಿದೆ. ತಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ನೀವು ಸತ್ಯ ಹೇಳ್ತಿದ್ದೀರೋ ಸುಳ್ಳು ಹೇಳ್ತಿರೋದು ಮುಖ್ಯ ಅಲ್ವೇ ಅಲ್ಲ, ಮುಖ್ಯ ಮನುಷ್ಯತ್ವ ಮತ್ತು ಮಾನವೀಯತೆ ಅಂತ ನಾನು ನಂಬಿದ್ದು. ನಿಮ್ಮನ್ನು ಟಾರ್ಗೆಟ್ ಮಾಡಕೂಡದಾಗಿತ್ತು ಅಂತ ನಂಬಿದವನು ನಾನು. ಒಬ್ಬ
ಪತ್ರಿಕೋದ್ಯಮಿಯಾಗಿ 3-3.5 ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿದ್ದು, ಸೊ ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸಬಲ್ಲೆ. ನೀವೊಬ್ಬ. ಆದರೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದೇನು ಅಂತ ಹೇಳಿದರೆ, ಈ ಮಾಧ್ಯಮ, ಸ್ಯಾಟಲೈಟ್ ಮಾಧ್ಯಮದವರಿಗೆ ಒಂದು ಕಡಿವಾಣ, ಒಂದು ಇದನ್ನು ಒಂದು ಸೆಕ್ಷನನ್ನು ತರಲೇಬೇಕು. ಇಲ್ಲ, ಆ್ಯಕ್ಚುಲಿ ರಾಜ್ಯ ಸರ್ಕಾರ ಈ ಸುಳ್ಳು ಸುದ್ದಿಯನ್ನು ತಡೆಯೋದಕ್ಕೆ ಒಂದು ಕಾನೂನು ತರ್ತಾ ಇದೆ, ಅನೌನ್ಸ್ ಮಾಡಿದ್ದಾರೆ. ಸೊ ಆದ್ದರಿಂದ ಅದು ಯಾವ ರೀತಿ ಕಡಿವಾಣ ಹಾಕ್ತಾರೆ ನೋಡೋಣ. ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಅಷ್ಟೇನೆ, ದೊಡ್ಡ ವ್ಯಕ್ತಿಗಳ ಹತ್ರ ಅಥವಾ ಇಲ್ಲಿ ತುಂಬಾ ಜನರನ್ನ ತೇಜೋವಧೆ ಮಾಡಿದ್ದಾರೆ ಸಾರ್ವಜನಿಕ ವಲಯದಿಂದ. ಇವರನ್ನ ಎಲ್ಲ ಸಾರ್ವಜನಿಕ ವಲಯದಲ್ಲಿ ತುಂಬಾ ಜನರನ್ನ, ಕೆಲವರು ಸಾಯುವ ಸ್ಟೇಜ್ಗೂ ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ. ಅದು ಏನೇ ಇರಲಿ ಅಮ್ಮ, ಈ ವಯಸ್ಸಲ್ಲೂ ಬದುಕನ್ನು ಎದುರಿಸುವ ಶಕ್ತಿ ಭಾಳ ಮುಖ್ಯ. ನಿಮ್ಮ ಕಣ್ಣೀರನ್ನು ಒರೆಸ್ಕೊಡಿ. ಅಳು ಏನಿದೆ ಅದು ಸಮಸ್ಯೆಯನ್ನು ಬಗೆಹರಿಸಲಾರದು. ನೀವು ಇದನ್ನೆಲ್ಲ ಎದುರಿಸುವ ಶಕ್ತಿ ನಿಮಗೆ ಬರಲಿ. ನಿಮಗೆ ನಿಮ್ಮ ನೋವು ಏನಿದೆ ಆ ನೋವು ಕಡಿಮೆ ಆಗಲಿ ಅನ್ನೋದು ಅಷ್ಟೇ ನನಗೆ ಉದ್ದೇಶ. ನೀವು ಟಾರ್ಗೆಟ್, ಯಾರ್ದು ಟಾರ್ಗೆಟ್ ಆದರೂ ಕೂಡ ನಾನು ಟಾರ್ಗೆಟ್ ಮಾಡಿಕೊಡ್ದು ಅಂತ ನಂಬುದವನು. ಅದರಲ್ಲಿ ನಾನು ಸತ್ಯಾಸತ್ಯತೆಯ ಬಗ್ಗೆ ಮಾತನಾಡಲೇ. ಪ್ರಿಯ ಮನುಷ್ಯ ಸುಳ್ಳು ಮತ್ತು ಸತ್ಯಗಳ ಒಂದು ಮೊತ್ತ ಆಗಿರ್ತಾನೆ ಅಂತ 100ಕ್ಕೆ 100. ನನ್ನ ಜರ್ನಿ, ಒಂದು ನಿಮಿಷ, ನನ್ನ ಜರ್ನಿ ಹೇಗಾಗಿದೆ ಅಂತ ಹೇಳಿದರೆ, ನಾನೊಂದು ವಯಸ್ಸಾದ ವ್ಯಕ್ತಿಯನ್ನ ನಾನು ಲಿವಿಂಗ್ ಟುಗೆದರ್ ಅಲ್ಲಿ ನಾನಿದ್ದೆ. ತಪ್ಪಲ್ಲ, ನೀವು ಯಾರು ಹೇಳಿದ್ದು ತಪ್ಪು ಅಂತ ಹೇಳಿದ್ದೆ? 20 ವರ್ಷ ನಾನು 21 ವರ್ಷ ನಾನು ಲಿವಿಂಗ್ ಟುಗೆದರ್ ಅಲ್ಲಿ. ಯಾರು ಸಂಗಾತಿ ಬೇಕು? ಅರೆ ತಪ್ಪೇನಿದೆ ಅದರಲ್ಲಿ? ಯಾರು ಹೇಳಿದ್ದು ತಪ್ಪು ಅಂತ? ಆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೋಳು ನಾನು ಅವರನ್ನ, ಅವ್ರ ಕೈ ಬರಿಗೈ ಆಗಿದ್ರು ನಾನು ಅವರನ್ನ ನಾನು ಬಿಡ್ಲಿಲ್ಲ. ನಾನು ದುಡ್ದು ಅವರನ್ನ ನೋಡ್ಕೊಂಡಿದ್ದೀನಿ. ಸಾಯುವ ತನಕನೂ ನಾನು ದುಡ್ದು ನೋಡ್ಕೊಂಡಿದ್ದೀನಿ. ಯಾರ ಕೈಗೆ ಹೋಗಿ ಮೀಡಿಯಾ ಸ್ಯಾಟಲೈಟ್ ಮಾಧ್ಯಮದವ್ರ ಕೈ ಹೋಗಿ ನಾನು ಕೈ ಚಾಚಿಲ್ಲ, ಅಥವಾ ಬೇರೆಯವ್ರ ಕೈ ಚಾಚಿಲ್ಲ. ಒಂದು ಡಾಕ್ಟರ್ ಹತ್ರ ಕೆಲಸ ಮಾಡಿಕೊಂಡು, ಈ ಕಡೆ ಪಾರ್ಕಲ್ಲಿ ಜ್ಯೂಸ್ಗಳನ್ನು ಮಾರ್ಕೊಂಡು, ಡಾಕ್ಟರ್ ಹತ್ರ ಕೆಲಸ ಮಾಡಿಕೊಂಡು ಬಂದ್ಕೊಂಡು ನಮ್ಮನೆ ರಂಗಪ್ರಸಾದನ ನಾನು ನೋಡ್ಕೊಂಡಿದ್ದೀನಿ. ನಾನು ಯಾರ ಹಂಗಲ್ಲಿ ನಾನು ಬದುಕಲಿಲ್ಲ. ನಾನು ಒಬ್ಳು ಸ್ವಾಭಿಮಾನಿಯಾಗಿ ನಾನು ಬದುಕಿಕೊಂಡು ಬಂದಿದ್ದೀನಿ. ಹಾಗಿರ್ಬೇಕಾಗಿದ್ರೆ ನನ್ನ ಸ್ವಾಭಿಮಾನಕ್ಕೆ ಇವರು ಧಕ್ಕೆ ಮಾಡಿದ್ದಾರೆ ಅಂದ್ರೆ ಇದರಂತ ದೊಡ್ಡ ದುರಂತ ಇನ್ಯಾವುದೂ ಇಲ್ಲ. ಎಸ್ ಅಮ್ಮ, ನಾ ಎಗ್ರಿ. ಪ್ರಿಯ ವೀಕ್ಷಕರ, ಅದನ್ನೇ ಹೇಳಿದ್ದು, ಮನುಷ್ಯ ಅನ್ನೋನು ಏನಿದ್ದಾನೆ ಅವನು ಸುಳ್ಳು ಸತ್ಯಗಳ ಒಂದು ಮೊತ್ತ ಆಗಿರ್ತಾನೆ ಅಂತ. ನಾವು ಒಂದೊಂದು ಸಂದರ್ಭದಲ್ಲಿ ಕೆಲವು ಸುಳ್ಳುಗಳು ನೀಡ್ತೀವಿ, ಸತ್ಯ ಹೇಳ್ತೀವಿ. ಆದರೆ ಇದೆಲ್ಲದರ ನಡುವೆ ಮನುಷ್ಯತ್ವ ಮತ್ತು ಮಾನವೀಯತೆ ಅನ್ನೋದು ಇದೆಯಲ್ಲ ಬದುಕಿನಲ್ಲಿ, ಅದು ಭಾಳ ಮುಖ್ಯವಾದ್ದು. ಒಬ್ಬರನ್ನ ಸುಳ್ಳುಗಾರ ಅಂತ ಟಾರ್ಗೆಟ್ ಮಾಡೋದಾಗಲಿ, ಇನ್ನೊಬ್ಬರನ್ನು ಸತ್ಯ ಹರಿಶ್ಚಂದ್ರ ಅಂತ ಹೇಳೋದಾಗಲಿ, ಎರಡು ತಪ್ಪು. ಈ ಜಗತ್ತಿನಲ್ಲಿ ಸತ್ಯ ಹರಿಶ್ಚಂದ್ರೂ ಇರಲ್ಲ, ಅಬ್ಸಲ್ಯೂಟ್ ಸುಳ್ಳುಗಾರರು ಇರಲ್ಲ. ಈ ಜಗತ್ತಿನಲ್ಲಿ ಮನುಷ್ಯರು ಇರಬೇಕು, ನಿಜವಾದ ಅರ್ಥದ ಮನುಷ್ಯರು ಇರಬೇಕು ಅಂತ ಅಂದ್ಕೊಂಡವು ನಾನು. ಈಗ ಸುಜಾತಾ ಭಟ್ ಅವರು ಕಣ್ಣೀರು ಹಾಕಿದ್ದಾರೆ, ಹತ್ತಿದ್ದಾರೆ. ಇದಕ್ಕೆ ನಾನು ವ್ಯಾಖ್ಯೆ ಮಾಡಲಾರೆ. ಆದರೆ ಅವರ ಕಣ್ಣೀರು ಏನಿದೆ ಆ ಕಣ್ಣೀರು ಕಡಿಮೆಯಾಗಲಿ. ಅದರ ಜೊತೆಗೆ ಈ ಟಾರ್ಗೆಟೆಡ್ ಜರ್ನಲಿಸಮ್ ಅನ್ನೋದೇನಿದೆಯಲ್ಲ, ಅಂಥ ಟಾರ್ಗೆಟೆಡ್ ಜರ್ನಲಿಸಮ್ ನಿಲ್ಲಿ ಅಂತ ಹೇಳುವ ಅಧಿಕಾರ ಹಕ್ಕು ನನಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ 3-4 ದಶಕಗಳ ಕಾಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೆಲಸ ಮಾಡಿದವು. ನಾವು ಒಬ್ಬರಿಗೆ ಸಹಾಯ ಮಾಡುವುದಕ್ಕೆ ಸಾಧ್ಯ ಇಲ್ಲದಿದ್ದರೂ ಕಣ್ಣೀರನ್ನು ಹಾಕಿಸ್ಕೊಡೋದು ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಅಮ್ಮ, ನಿಮಗೇನಿದೆ ನಿಮ್ಮ ಕಷ್ಟ ಬಗೆಹರಲಿ, ಜನ ಏನಿದಾರೋ ಮುಂದೆ ಬರಲಿ, ನಿಮ್ಮ ಮುಂದಿನ ಬದುಕು ಸುಖಪ್ರದವಾಗಿರಲಿ, ಆರಾಮಾಗಿರಲಿ ಅಂತ ಆಶಿಸ್ತೀನಿ. ಇಲ್ಲಿವರೆಗೆ ಬಂದು ನನ್ನ ಜೊತೆ ಮಾತನಾಡಿದ್ದಕ್ಕೆ ತಮಗೆ ಹೃದಯಪೂರ್ವಕ ಕೃತಜ್ಞತೆಗಳಮ್ಮ. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಚಾರದಾಗ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.